ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಡಿಯೋದಲ್ಲಿ ನಾನು ಗೋಧಿ ನುಚ್ಚಿನ ಮೊಸರನ್ನ ಮಾಡ್ತಾಯಿದ್ದೀನಿ. ಈಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ನಾವು ಶಿವರಾತ್ರಿ ಹಬ್ಬಕ್ಕೆ ಗೋಧಿ ನುಚ್ಚಿನ ಮೊಸರನ್ನ ಮಾಡ್ಕೊಂಡಿದ್ದು, ಏಕೆಂದರೆ ಅವತ್ತು ರೈಸ್ ತಿನ್ನಂಗಿಲ್ವಲ್ಲ, ಅದಕ್ಕೋಸ್ಕರ ನಾವು ಮಾಡ್ಕೊಂಡಿದ್ದು. ಈಗ ಈ ಕಡಾಯಿಗೆ ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳೋಣ. ನಾನೆಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಾಸಿವೆ, ಕಡಲೆಬೇಳೆ, ಗೋಡಂಬಿ, ಆಮೇಲೆ ದ್ರಾಕ್ಷಿ ಹಣ್ಣು, ಕರ್ಬೇವಿನ ಸೊಪ್ಪು, ಆಮೇಲೆ ಹಸಿಮೆಣಸಿನ್ಕಾಯಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸಾಸಿವೆ ಚಟಪಟ ಅನ್ನಲಿ. ಚಟಪಟ ಅಂದಮೇಲೆ ಸ್ವಲ್ಪ ಸ್ಟವ್ ಸಿಮ್ ಮಾಡ್ಕೊಳ್ಳೋಣ. ಸಿಮ್ ಮಾಡಿಕೊಂಡು ಕಡಲೆಬೇಳೆ ಹಾಕ್ಕೊಳ್ಳೋಣ. ಈಗ ನೋಡಿ ಚಟಪಟ ಅಂತ ಇದೆ. ಈಗ ನಾನು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ನಾನು ಸಿಮ್ ಮಾಡ್ತಾಯಿದ್ದೀನಿ, ಯಾಕೆಂದರೆ ಕಡಲೆಬೇಳೆ ಸೀದೋಗ್ಬಿಡುತ್ತೆ, ಅದಕ್ಕೋಸ್ಕರ. ಇದೊಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಸಣ್ಣೂರಲ್ಲೇ ಮಾಡ್ಕೊಳ್ಳಿ, ಐಯಲ್ಲಿ ಮಾಡಿಕೊಂಡ್ರೆ ಸೀದೋಗ್ಬಿಡುತ್ತೆ ಅಂತ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ನೀವು ಟ್ರೈ ಮಾಡಿ ಮನೇಲಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ಉಪವಾಸ ಎಲ್ಲ ಇರ್ತಾರಲ್ಲ, ಅಂಥವರೆಲ್ಲ ಮಾಡ್ಕೊಂಡು ತಿನ್ಬೋದು. ಈಗ ನಾನು ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾವು ರೈಸ್ ತಿನ್ನಲ್ಲ ಅನ್ನೋರು, ಉಪವಾಸ ಇರೋರು, ನಾವು ರೈಸ್ ತಿನ್ನಲ್ಲ ಅನ್ನೋರು ಈ ರೀತಿ ಮಾಡಿಕೊಂಡು ತಿನ್ಬೋದು ಗೋಧಿ ನುಚ್ಚಿಂದು. ಮತ್ತು ಬಿಸಿಬೇಳೆಭಾತೆಲ್ಲ ಮಾಡ್ಕೊಂಡು ತಿನ್ಬೋದು ಗೋಧಿ ನುಚ್ಚಿಂದ. ನಮ್ಮ ಮನೇಲಿ ಗೋಧಿ ನುಚ್ಚಿಂದನೇ ಮಾಡೋದು ಬಿಸಿಬೇಳೆಭಾತು. ಮತ್ತು ಶುಗರ್ ಇರೋಗೆಲ್ಲ ತುಂಬ ಒಳ್ಳೆಯದು ಗೋಧಿ ನುಚ್ಚು. ಮತ್ತು ಗೋಧಿ ನುಚ್ಚಿನಿಂದ ಉಪ್ಪಿಟ್ಟು ಮಾಡ್ತಾರೆ, ಆಮೇಲೆ ಪಾಯಸ ಮಾಡ್ತಾರೆ. ಈಗ ಇದು ಫ್ರೈ ಆಗ್ತಾ ಇದೆ. ಈಗ ಇದು ಫ್ರೈ ಆಗಿದೆ. ಈಗ ಒಂದು 5-6 ಮೆಣಸಿನ್ಕಾಯಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ ನಾನು. ಇದಾದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದು ಈಗ ಫ್ರೈ ಮಾಡ್ಕೊಳ್ಳೋಣ 5 ನಿಮಿಷ. ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದು ಆಗಲಿ. ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ನಾನು 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಗೋಧಿ ನುಚ್ಚಿಗೂ ನಾನು ಫಸ್ಟ್ ಅದು ಬೇಯಿಸಿಟ್ಕೊಂಡಿದ್ದೀನಿ. ನಾನು ಒಂದು 3-4 ವಿಷಲ್ ಮಾಡಿಸ್ಕೊಳ್ಳಿ. ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ಇಲ್ಲಿ ಸ್ವಲ್ಪ ಹಾಕ್ತೀನಿ, ಮತ್ತು ಕಲಿಸ್ಬೇಕಾದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂತ. ಕಾಲು ಸ್ಪೂನಷ್ಟು ಹಿಂಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನ ಫ್ರೈ ಮಾಡಿಕೊಂಡು ಆಫ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ತಣ್ಣಗಾಗಲಿ. ಮತ್ತು ನಾನು ಗೋಧಿ ನುಚ್ಚು ಬೇಯಿಸಿಟ್ಕೊಂಡಿದ್ನಲ್ಲ, ಅದು ತಣ್ಣಗಾಗಲಿ. ಅದಾದಮೇಲೆ ತಣ್ಣಗಾದ್ಮೇಲೆ ಈಗ 2 ತಣ್ಣಗಾಗಿತ್ತು, ಅದಕ್ಕೆ ಈಗ ಕಲಿಸ್ತಾ ಇದ್ದೀವಿ. ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊತಾ ಇದ್ದೀವಿ, ಆಮೇಲೆ ತುಂಬ ಜಾಸ್ತಿ ಆಗಿಬಿಟ್ರೆ ಅಂತ. ಈಗ ನಾನು ಆವಾಗಲೇ ಹೇಳಿದ್ನಲ್ಲ, ದ್ರಾಕ್ಷಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅಂತ, ದ್ರಾಕ್ಷಿ ಹಾಕ್ಕೊತಾ ಇದ್ದೀವಿ. ಈಗ ಸ್ವಲ್ಪ ಹಾಗೇ ಕೊತ್ತಂಬರಿ ಸೊಪ್ಪು ಹಾಕ್ತೀವಿ. ಇವಾಗ ನೋಡಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ. ಪ್ಲೀಸ್ ಎಲ್ಲರೂ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೋಡಿ, ಈಗ ಮೊಸರು ಹಾಕ್ಕೊತಾ ಇದ್ದೀವಿ. ಏನಿಲ್ಲ ಅಂದರೂ ಒಂದು 1/4 ಲೀಟ್ರು, ಇಲ್ಲಾಂದರೆ ಒಂದು ಅರ್ಧ ಲೀಟ್ರ್ ಮೊಸರು ಬೇಕೇ ಬೇಕು. ಈಗ ಇದನ್ನ ಚೆನ್ನಾಗಿ ಕಲಿಸ್ಕೊತಾ ಇದ್ದೀವಿ.
ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ನೋಡಿ ಈಗ ರೆಡಿ ಆಗಿದೆ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಹ್ಯಾಪಿ ಶಿವರಾತ್ರಿ. ಥ್ಯಾಂಕ್ ಯು.